ಎಲ್ಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಈ ಲಾಗ್ ಬಂದು ಇಂಡಿಪೆಂಡೆನ್ಸ್ ಡೇ ದಿನ ಮಾಡಿರೋವಂಥ ಲಾಗು. ಇಂಡಿಪೆಂಡೆನ್ಸ್ ಡೇ ದಿನ ಲಾಲ್ಬಾಗ್ ಹೇಗಿತ್ತು ಅಂತೇಳಿ ತೋರಿಸ್ತೀನಿ. ಹಾಗೆಯೇ ಇದು ನೀವು ನೋಡ್ತಾ ಇರೋದು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ನು. ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ನೀವೇ ನೋಡ್ಬೋದು, ಅಷ್ಟು ಕ್ರೌಡ್ ಇತ್ತು. ಹಾಗೆಯೇ ಮೆಟ್ರೋ ಸ್ಟಾರ್ಟ್ ಆಗಿ ಇಷ್ಟು ವರ್ಷ ಕಳೆದ್ರೂ ಈ ಇಂಡಿಪೆಂಡೆನ್ಸ್ ಡೇಲಿ ತುಂಬಾ ಲಾಭ ಬಂದಿದೆಯಂತೆ ಮೆಟ್ರೋಗೆ. ಯಾಕೆ ಅಂತ ಹೇಳಿದರೆ ಲಾಲ್ಬಾಗ್ಗೆ ಬರುವಂತಹ ಪ್ರೇಕ್ಷಕರೆಲ್ಲ ಮೆಟ್ರೋದಲ್ಲೇ ಸಂಚಾರ ಮಾಡಿರೋದ್ರಿಂದ ಮೆಟ್ರೋಗೆ ತುಂಬಾ ಲಾಭ ಬಂದಿದೆಯಂತೆ. ಎಷ್ಟು ಕ್ರೌಡು, ಎಷ್ಟು ಗಿಜಿಗಿಜಿ ಅಂತಿತ್ತು ಅಂತೇಳಿ ನೀವೇ ಕೇಳಿಸ್ಕೊಳ್ಳಿ. ಇಂಡಿಪೆಂಡೆನ್ಸ್ ಡೇ ದಿನ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ನಲ್ಲಿ ತುಂಬಾ ಜನಸಂಖ್ಯೆ ಸೇರುತ್ತೆ. ಯಾಕೆ ಅಂತ ಹೇಳಿದರೆ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯುತ್ತೆ ಪ್ರತಿ ವರ್ಷ. ಅದಕ್ಕೋಸ್ಕರ ಪ್ರತಿ ವರ್ಷವೂ ಸಹ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳು ಸೇರ್ತಾರೆ. ಫ್ಲವರ್ ಶೋಗೆ ಟಿಕೆಟ್ ಪ್ರೈಸ್ ಬಂದು ದೊಡ್ಡವರಿಗೆ 100 ರೂಪೀಸ್ ಇರುತ್ತೆ, ಚಿಕ್ಕ ಮಕ್ಕಳಿಗೆ 30 ರೂಪೀಸ್ ಇರುತ್ತೆ. ಈ ಫ್ಲವರ್ ಶೋ ಆಗಸ್ಟ್ 8ರಿಂದ ಆಗಸ್ಟ್ 19ವರೆಗೂ ನಡೆಯುತ್ತೆ. ಆದರೆ ನಾನು ಕ್ಲೋಸ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಸಾರಿ. ನೆಕ್ಸ್ಟ್ ಇಯರ್ ಮಿಸ್ ಮಾಡ್ದಲ್ಲೇ ವಿಸಿಟ್ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ, ಇಂಡಿಪೆಂಡೆನ್ಸ್ ಡೇ ದಿನ ನಾನು 3 ಇಯರ್ಸ್ 4 ಇಯರ್ಸಿಂದ ಮಿಸ್ ಮಾಡ್ದಲ್ಲೇ ಬರ್ತಾನೆ ಇದ್ದೀನಿ ಫ್ಲವರ್ ಶೋಗೆ. ಆದರೆ ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಹೋದ ವರ್ಷ ಬೆಟರ್ ಆಗಿತ್ತು. ಹಾಗೆಯೇ ಲಾಲ್ಬಾಗ್ ಒಳಗಡೆ ಇದೇ ಥರದ ಪರ್ಫಾರ್ಮೆನ್ಸ್ಗಳು ನಡೀತಾ ಇರ್ತವೆ. ಹಲವಾರು ಡ್ಯಾನ್ಸ್ ಟೀಮ್ಗಳು ಬಂದು ಡ್ಯಾನ್ಸ್ ಮಾಡೋವಂಥದ್ದು, ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಹಾಗೆಯೇ ನಾವು ಹೋದಂಥ ಸಮಯದಲ್ಲಿ ಒಂದು ಡ್ಯಾನ್ಸ್ ಟೀಮ್ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ನಾಯಿ ಮಾತ್ರ ಅದು ಎಲ್ಲಿತ್ತೋ ಬೇಕು ಅಂತಲೇ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿತ್ತು ಅನಿಸುತ್ತೆ. ನೀವೇ ನೋಡಿ ಯಾವ ಥರ ಅಂತೇಳಿ. ನಾವು ಓದಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿ ಎಷ್ಟು ಮಳೆ ಬರ್ತಿತ್ತು ಅಂತ ಹೇಳಿದ್ರೆ ಜನಗಳು ಮಾತ್ರ ಬರೋದು ಮಾತ್ರ ನಿಲ್ಲಿಸಲೇ ಇಲ್ಲ. ಆ ಮಳೆಯಲ್ಲೂ ಸಹ ಬರ್ತಾನೇ ಇದ್ದರು. ನಾವು ಅಲ್ಲಿ ಹೋಗಿ 4 to 5 hours ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಏನಂತ ಹೇಳಿದ್ರೆ, ಈ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ನು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ 4 to 5 hours ಅಲ್ಲ, ಒಂದು ದಿನ ಬೇಕು ಅದನ್ನು ಎಲ್ಲ ಮೂಲೆಯಲ್ಲೂ ನೋಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ. ನಾನು ಎಲ್ಲ ಮೂಲೆಯಲ್ಲೂ ಬರೋಕ್ಕಂತೂ ಆಗಲಿಲ್ಲ. ಜನಗಳು ಯಾವ ಕಡೆ ಜಾಸ್ತಿ ಜನ ಸೇರ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಹೋಗಿ ಬಂದಿದ್ದಾಯಿತು. ಅಷ್ಟಕ್ಕೇ 4 to 5 hours ಆಯಿತು. ಲಾಲ್ಬಾಗ್ ಜೊತೆಗೆ ಫ್ರೀ ಟೈಮಲ್ಲಿ ಇರುತ್ತಲ್ಲ, ಆವಾಗ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ವಾಕ್ ಮಾಡ್ತಿರ್ತಾರೆ. ಹಾಗೆಯೇ ಗಿಡ ಮರಗಳಲ್ಲಿ ಪಕ್ಷಿಗಳ ಸೌಂಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಒಂದ್ಸಲಿ ಆ ಥರ ಒಂದ್ಸಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಆ ಥರ ಒಂಥರ ಎಕ್ಸ್ಪೀರಿಯೆನ್ಸು. ಹಾಗೆಯೇ ಈಗ ಈ ಥರ ಇಂಡಿಪೆಂಡೆನ್ಸ್ ಡೇಲಿ ಫ್ಲವರ್ ಶೋಸಲ್ಲಿ ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಗಿಜಿ ಗಿಜಿ ಅನ್ನೋ ಸೌಂಡು. ಇನ್ನು ಅಲ್ಲಿ ಫ್ಲವರ್ ಡೆಕೋರೇಷನ್ ಈ ಸಲ ಕಾನ್ಸೆಪ್ಟ್ ಬಂದು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಕಾನ್ಸೆಪ್ಟ್ ಇಟ್ಕೊಂಡು ಫ್ಲವರ್ ಡೆಕೋರೇಷನ್ ಮಾಡಿದರು. ಅದು ತುಂಬಾ ಚೆನ್ನಾಗಿತ್ತು ಈ ಸಲ. ಹೋದ ಸಲ ಇದಕ್ಕಿಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ಫ್ಲವರ್ ಶೋಗೆ ಹೋದರೆ ಒಂದು ಸ್ವಲ್ಪ ಏನಾದರೂ ಫ್ರೀ ಅನ್ನೋದು ಇರಬೇಕು. ತುಂಬಾ ರಶ್ ಇದ್ದರೆ ನೋಡೋಕ್ಕಾಗಲ್ಲ. ಈ ಸಲ ಸ್ವಲ್ಪ ಮಳೆ ಬಂದಿದ್ದರಿಂದ ಸ್ವಲ್ಪ ರಶ್ ಕಡಿಮೆ ಇತ್ತು. ರಶ್ ಇತ್ತು, ತುಂಬ ಕಡಿಮೆ ಇರಲಿಲ್ಲ, ಸ್ವಲ್ಪ ರಶ್ ಕಡಿಮೆ ಇತ್ತು. ಈ ಥರ ಇದ್ದರೆ ಆರಾಮಾಗಿ ಹೋಗಿ ಬರ್ಬೋದು.
ಏನೇ ನಮ್ಮ ಸಂವಿಧಾನ ಶಿಲ್ಪಿಯಾದಂಥ ಭೀಮ್ರಾವ್ ಅಂಬೇಡ್ಕರ್ ಅವ್ರದ್ದು ಸಂದೇಶವನ್ನು ಅಲ್ಲಲ್ಲಿ ಒಂದು ಲೈಟಿಂಗ್ ಬೋರ್ಡ್ಸ್ ಮೇಲೆ ಹಾಕಿದ್ರು. ಅದು ಎಲ್ಲ ಓದಲಿಕ್ಕೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಸಲ ಕಾನ್ಸೆಪ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಮಧ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ನಿಲ್ಲಿಸಿ ಸುತ್ತ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತೇಳಿ. ಹಾಗೆಯೇ ಇಲ್ಲಿ ಎಲ್ಲ ಫ್ಲವರ್ಸ್ಗಳೆಲ್ಲ ಪಾಟ್ಗಳಿಟ್ಟಿದ್ರು. ಅದನ್ನು ನಾನು ನೋಡಿದ ತಕ್ಷಣ ಎಲ್ಲೋ ಪ್ಲ್ಯಾಸ್ಟಿಕ್ ಅಂತ ಅಂದ್ಕೊಂಡೆ. ಅದು ಬಟ್ ಪ್ಲ್ಯಾಸ್ಟಿಕ್ ಅಲ್ಲ, ರಿಯಲ್ ಫ್ಲವರ್ ಪಾಟ್ಸ್ಗಳು. ಹಾಗೆಯೇ ಇದು ಗಾರ್ಡನಿಂಗ್ ಮಾಡುವಂಥ ಗಾರ್ಡನಿಂಗ್ ಪ್ರೇಮಿಗಳಿಗೆ ತುಂಬಾ ಇಷ್ಟಪಡ್ತಾರೆ. ಎಲ್ಲ ಥರದ ಅದು ನಾನು ಯಾವತ್ತೂ ನೋಡೇ ಇಲ್ಲ, ಆ ಥರ ಫ್ಲವರ್ಸ್ಗಳೆಲ್ಲ ಇರುತ್ತೆ ಈ ಫ್ಲವರ್ ಶೋಲಿ. ಅದೇ ಆಗಲೇ ಹೇಳ್ದಾಗೆ ಗಾರ್ಡನಿಂಗ್ ಪ್ರೇಮಿಗಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಫ್ಲವರ್ ಶೋ. ಅದನ್ನೇ ಜಾಸ್ತಿ ನಿಂತ್ಕೊಂಡು ನೋಡಲಿಕ್ಕೂ ಟೈಮ್ ಸಿಗಲ್ಲ, ಹಿಂದೆಯಿಂದ ತಳ್ತಿರ್ತಾರೆ, ಅಷ್ಟು ರಶ್ ಇರುತ್ತೆ. ಹಾಗೆಯೇ ಒಂದು ಬುದ್ಧನ ಸ್ಟ್ಯಾಚ್ಯೂನ ಇಟ್ಟಿದ್ರು, ಅದಕ್ಕೂ ಡೆಕೋರೇಟ್ ಮಾಡಿದ್ರು ಹಿಂದೆ. ಅದು ತುಂಬಾ ಚೆನ್ನಾಗಿತ್ತು. ಅದನ್ನು ಆ ಕಡೆ ಈ ಕಡೆ ನೋಡಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ರಶ್ಶು. ನಾವು ಈ ಕಡೆ ನಿಂತಿದ್ರೆ ಈ ಕಡೆದು ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಆ ಕಡೆಗೆ ನಿಂತಿದ್ರೆ ಆ ಕಡೆದು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀಟಾಗಿ ಕ್ಲಿಯರಾಗಿ ಏನೂ ನೋಡಲಿಕ್ಕಾಗಲ್ಲ, ರಶ್ ಇರೋ ಕಾರಣದಿಂದಾಗಿ. ಫ್ಲವರ್ಸ್ಗಳ ಅಷ್ಟೇ 9ಇಂದ 11 ಡೇಸ್ ಇರೋದ್ರಿಂದ 11 ಡೇಸೂ ಫ್ರೆಶ್ಶಾಗಿ ಇರೋ ಥರ ಅವಾಗವಾಗ ಕೆಮಿಕಲ್ಸ್ ಸ್ಪ್ರೇ ಮಾಡೋದು, ಹಾಗೆಯೇ ವಾಟರ್ ಸ್ಪ್ರೇ ಮಾಡೋದು ಮಾಡ್ತಿರ್ತಾರೆ. ಕೆಮಿಕಲ್ ಸ್ಪ್ರೇ ಮಾಡೋದು ಗೊತ್ತಿಲ್ಲ, ವಾಟರ್ ಮಾತ್ರ ಸ್ಪ್ರೇ ಮಾಡ್ತಿರ್ತಾರೆ. ಹಾಗಾಗಿ ಅದು 10 ಡೇಸ್ 11 ಡೇಸು ಫ್ಲವರ್ಸು ಬಾಡ್ದಾಗೆ ಏನೂ ಹಾಳಾಗ್ದಾಗೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಫ್ಲವರ್ ಶೋನ ಮಿಸ್ ಮಾಡ್ದಲೇ ನಾನು 3 ಇಯರ್ಸಿಂದ ಹೋಗ್ತಿದ್ದೀನಿ, 3 ಇಯರ್ಸ್ 4 ಇಯರ್ಸಿಂದ ಹೋಗ್ತಿದ್ದೀನಿ. ಒಂದೊಂದು ಸಲ ಒಂದೊಂದು ಥರ ಕಾನ್ಸೆಪ್ಟ್ ಇಟ್ಕೊಂಡು ಫ್ಲವರ್ ಶೋನ ಮಾಡ್ತಾರೆ. ಆದರೆ ಈ ಸಲ ಒಂದು ಎಂಟ್ರಿ ಫೀಸ್ ಬಂದು 100 ರುಪೀಸು, ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿ ಅನ್ನಿಸ್ತು. ಒಂದೊಂದು ಡೇ ಇದು ವೀಕೆಂಡ್ಸ್ನು ಆದರೆ 100 ರುಪೀಸ್ ಇರುತ್ತೆ, ವೀಕ್ ಡೇಸ್ ಆದರೆ 11 ಡೇಸ್ ಇರೋದ್ರಿಂದ 11 ಡೇಸಲ್ಲಿ ವೀಕ್ ಡೇಸಲ್ಲಿ 80 ರುಪೀಸು, ವೀಕ್ ಎಂಡಲ್ಲಿ 100 ರುಪೀಸ್. ಹಾಗೆಯೇ ಇಂಡಿಪೆಂಡೆನ್ಸ್ ಡೇ ದಿನವೂ 100 ರುಪೀಸ್ ಇತ್ತು, ಮಕ್ಕಳಿಗೆ 30 ರುಪೀಸ್ ಇತ್ತು. ಹಾಗಾಗಿ ಸ್ವಲ್ಪ 100 ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಟ್ ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಮೇಲೆ ವರ್ತಿದೆ ಅಂತೇಳಿ ಅನ್ನಿಸ್ತು. ಎಲ್ಲ ಭೀಮ್ರಾವ್ ಅಂಬೇಡ್ಕರ್ ಅವರ ಕಾನ್ಸೆಪ್ಟೇ ಇಲ್ಲಿ ಇದ್ದಿದ್ದು. ಹಾಗೆಯೇ ಹೊರ್ಗಡೆ ನಿಮಗೆ ಪರ್ಚೇಸಿಂಗು ಅಷ್ಟೇ ನಾನಾ ಥರದ ಆಪ್ಷನ್ಸ್ಗಳು ತುಂಬಾ ಇರುತ್ತೆ. ಒಂಥರ ಪಕ್ಷಿ ಥರ ಅದು ನಾರ್ಮಲ್ಲಾಗಿ ಊದಿದ್ರೆ ಬರೀ ಶಿಲ್ಪಿ ಸೌಂಡ್ ಬರುತ್ತೆ, ಬಟ್ ಅದಕ್ಕೆ ಸ್ವಲ್ಪ ವಾಟ್ರ್ ಹಾಕಿ ಊದಿದ್ರೆ ಪಕ್ಷಿಗಳೆಲ್ಲೋ ಕೂಗ್ತಿದೆ ಅನ್ನೋ ಥರ ಸೌಂಡ್ ಬರುತ್ತೆ. ಇದ್ರ ಪ್ರೈಸ್ ಬಂದು 50 ರುಪೀಸು. ಇದು ಪಿಂಗಾಣಿಲೂ ಮಾಡಿರ್ತಾರೆ, ಹಾಗೆಯೇ ಮಣ್ಣಿಂದಲೂ ಮಾಡಿರೋದು ಇರುತ್ತೆ. ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇದು ಯಾವ ಥರ ಹೋಗುತ್ತೆ ಅಂತೇಳಿ ನೀವೇ ಕೇಳಿ. ಇದು ಒಂದು ತೊಗೊಂಡ್ವಿ, ಇದು ತುಂಬಾ ಚೆನ್ನಾಗಿತ್ತು. ಇದು ನಾನು ಅವಾಗ ಒಂದು 8 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದೆ, 20 ರುಪೀಸ್ ಇತ್ತು. ಇವಾಗ ಇದು ಇಲ್ಲಿ ಲಾಲ್ಬಾಗಲ್ಲಿ, ಎಸ್ಪೆಷಲಿ ಲಾಲ್ಬಾಗಲ್ಲಿ 50 ರುಪೀಸ್ ತೊಗೋತಾರೆ. 5 ರುಪೀಸ್ ಸಹ ಕಡಿಮೆ ಮಾಡಲ್ಲ, 50 ರುಪೀಸ್ ತೊಗೋತಾರೆ. ಎಲ್ಲ ನೋಡಿಕೊಂಡು ಏನು ಬೇಕು ಅದನ್ನು ತೊಗೊಂಡು, ಇಷ್ಟ ಆಗಿದ್ದೆಲ್ಲ ತೊಗೊಂಡು ಹಾಗೆಯೇ ನಿನ್ನೆ ಹೊರ್ಗಡೆ ಬಂದ್ವಿ. ನಾವು ಬಂದು ಟೈಮ್ ನೋಡಿದಾಗ 4:30 ಒಳಗಡೆ ಹೋಗಿದ್ದು, ಹೊರಗಡೆ ಬಂದಾಗ 7:30 8 o'clock ಆಗಿಬಿಟ್ಟಿತ್ತು. ಇಲ್ಲಿಗೆ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ಫ್ಲವರ್ ಶೋ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.